ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಅಗೇನ್. ನಾವಿವತ್ತು ಬ್ಯೂಟಿಫುಲ್ ಆಗಿರೋ ಒಂದು ಚೈನೀಸ್ ರೊಮ್ಯಾಂಟಿಕ್ ಲವ್ ಸ್ಟೋರಿನ ನೋಡೋಣ. ತುಂಬಾನೇ ಚೆನ್ನಾಗಿರುತ್ತೆ, ಮಿಸ್ ಮಾಡ್ಕೋಬೇಡಿ. ಬರೀ ರೊಮ್ಯಾಂಟಿಕ್ ಲವ್ ಸ್ಟೋರಿ ಅಲ್ಲ, ಇದೊಂದು ಟೈಮ್ ಟ್ರಾವೆಲ್ ತರನೇ ತುಂಬಾನೇ ಚೆನ್ನಾಗಿರುತ್ತೆ. ಈ ಮೂವಿಯ ಹೆಸರು ಲವ್ ಯು ಫಾರ್ ಎವರ್ ಅಂತ. ಇದು 2019 ಅಲ್ಲಿ ರಿಲೀಸ್ ಆಗಿರೋದು. ಇವತ್ತಿನ ಮೂವಿನ ಸ್ಟಾರ್ಟ್ ಮಾಡೋದಕ್ಕೂ ಮುಂಚೆ ನಿಮ್ಮಲ್ಲಿ ಇನ್ನು ಯಾರಾದ್ರೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕಾನ್ ಕ್ಲಿಕ್ ಮಾಡಿ, ಆಲ್ ಆನ್ ಆಪ್ಷನ್ ಕೂಡ ಆಕ್ಟಿವೇಟ್ ಮಾಡ್ಕೊಳ್ಳಿ. ಅವಾಗಲೇ ನಾವು ಹಾಕೋ ಇಂಟ್ರೆಸ್ಟಿಂಗ್ ಮೂವೀಸ್ ಎಲ್ಲ ನಿಮ್ಗೆ ನೋಟಿಫಿಕೇಶನ್ ಆಗಿ ಬರೋದು. ಬನ್ನಿ ಇವತ್ತಿನ ಮೂವಿನ ಸ್ಟಾರ್ಟ್ ಮಾಡ್ಬಿಡೋಣ. ಸ್ಟಾರ್ಟಿಂಗ್ ಸೀನ್ ಅಲ್ಲಿ ಒಂದು ಚಿಕ್ಕ ಹುಡುಗನ ತೋರಿಸ್ತಾರೆ. ಹುಡುಗ ಪಾಪ ಯಾವ್ದೋ ಹಾಸ್ಪಿಟಲ್ ಅಲ್ಲಿ ನಿಂತ್ಕೊಂಡು ಕೈಯಲ್ಲಿ ಫ್ಲವರ್ಸ್ ಎಲ್ಲ ಇಟ್ಕೊಂಡು ಹಳ್ಳೋ ತರ ನಿಂತಿರ್ತಾನೆ. ಏನ್ ವಿಷಯ ಅಂತ ನೋಡಿದ್ರೆ ಅದೇ ಹಾಸ್ಪಿಟಲ್ ಅಲ್ಲಿ ಅವ್ರ ಅಮ್ಮ ಅಡ್ಮಿಟ್ ಆಗಿರ್ತಾರೆ, ಪಾಪ ತೀರೋಗಿರ್ತಾರೆ. ಅವ್ರ ಅಮ್ಮನ ಕರ್ಕೊಂಡು ಹೋಗ್ತಾ ಇದ್ರೆ ಅಮ್ಮ ಅಮ್ಮ ಅಂತ ಹಿಂದೆನೆ ಹತ್ಕೊಂಡು ಹೋಗ್ತಾ ಇರ್ತಾನೆ. ಈ ಹುಡುಗನೇ ಫಿಲ್ಮ್ ಅಲ್ಲಿ ಹೀರೋ. ಈ ಹುಡುಗ ಹೆಸರು ಲಿನ್ ಅಂತ. ಇವಾಗೆ ಪಾಪ ತುಂಬಾ ಬೇಜಾರಲ್ಲಿ ಇರ್ತಾನೆ. ಇದು ಸಾಲ್ದಂಗೆ ಒಂದು ಪಾರ್ಕ್ ಅಲ್ಲಿ ಆಟ ಆಡ್ತಾ ಇರ್ಬೇಕಾದ್ರೆ ಕೂಡ ಅಲ್ಲಿರೋ ಮಕ್ಕಳೆಲ್ಲ ಬಂದು ಇನ್ನು ತುಂಬಾನೇ ಬುಲಿ ಮಾಡೋದು, ಹೊಡಿಯೋದೆಲ್ಲ ಮಾಡ್ತಾ ಇರ್ತಾರೆ. ಆ ಟೈಮ್ ಅಲ್ಲಿ ಒಂದು ಚಿಕ್ಕ ಹುಡುಗಿ ತುಂಬಾ ಕ್ಯೂಟ್ ಆಗಿ ಏಂಜಲ್ ತರ ಇರ್ತಾಳೆ. ಆ ಹುಡುಗಿನೇ ಬಂದು ತುಂಬಾ ಧೈರ್ಯವಾಗಿ ಜಗಳ ಮಾಡಿ ನಮ್ ಹೀರೋನ ಕಾಪಾಡ್ತಾಳೆ. ಇವಳೆ ಫಿಲ್ಮ್ ಅಲ್ಲಿ ಹೀರೋಯಿನ್. ಇವಳ ಹೆಸರು ಜುನಾ ಅಂತ. ಅದಾದ್ಮೇಲೆ ಇಬ್ರು ಫ್ರೆಂಡ್ಸ್ ಆಗ್ಬಿಡ್ತಾರಲ್ವಾ. ಹಂಗೆ ಕೈ ಹಿಡ್ಕೊಂಡು ಪಾರ್ಕ್ ಎಲ್ಲ ಓಡಾಡ್ಕೊಂಡು ಚೆನ್ನಾಗಿ ಆಟ ಆಡ್ತಾ ಇರ್ತಾರೆ. ಆದ್ರೂ ಅವ್ನಿಗೆ ತುಂಬಾನೇ ಬೇಜಾರ್ ಇರತ್ತಲ್ಲ ಅಮ್ಮ ಇಲ್ಲ ಅಂತ. ಆ ಟೈಮಲ್ಲಿ ಇವಳು ಅವ್ನ್ ಮುಂದೆ ಡ್ಯಾನ್ಸ್ ಎಲ್ಲ ಆಡಿ ಅವನನ್ನ ಸಂತೋಷ ಪಡಿಸ್ತಾಳೆ. ಅವ್ನ್ಗಂತೂ ಸಖತ್ ಖುಷಿ ಆಗುತ್ತೆ. ವಾವ್, ಏನ್ ಹುಡುಗಿ ಇವಳು ಇಷ್ಟು ಚೆನ್ನಾಗಿ ಡ್ಯಾನ್ಸ್ ಆಡ್ತಾಳೆ ಅಂತ. ಅಷ್ಟೇ ಆ ವಯಸ್ಸಲ್ಲಿ ಅವ್ನಿಗೆ ಲವ್ ಅಟ್ ಫಸ್ಟ್ ಸೈಟ್ ಬೇರೆ ಬಂದ್ಬಿಟ್ಟಿರುತ್ತೆ. ಅದಾದ್ಮೇಲೆ ಬರ್ತಾ ಬರ್ತಾ ಇನ್ನಷ್ಟು ತಿಕ್ಕ ಫ್ರೆಂಡ್ಸ್ ಆಗ್ಬಿಟ್ಟಿರ್ತಾರೆ. ಜೊತೆಗೆ ಸೇರಿ ಆಟ ಆಡೋದು, ಟೈಮ್ ಎಲ್ಲ ಸ್ಪೆಂಡ್ ಮಾಡ್ತಾ ಇರ್ತಾರೆ. ಆತರ ಇರ್ಬೇಕಾದ್ರೆ ಒಂದಿನ ಅವಳಿಗೆ ಡ್ರೆಸ್ ಅಲ್ಲಿ ಇರೋ ಒಂದು ಮಾರ್ಬಲ್ ಪಕ್ಕದಲ್ಲಿರೋ ನೀರ್ಗುಂಡಿಗೆ ಬಿದ್ಬಿಡುತ್ತೆ. ಇವ್ನ್ ಸ್ವಲ್ಪನೇ ಯೋಚನೆ ಮಾಡೋದಿಲ್ಲ, ಟಕ್ಕಂತದಲ್ಲಿ ಜಿಗ್ದೇ ಬಿಡ್ತಾನೆ. ಅವ್ನ್ ಅನ್ಕೊಂಡಿತರ ತುಂಬಾ ದೂರದಲ್ಲೇ ಮಾರ್ಬಲ್ ಕಾಣಿಸುತ್ತೆ. ಅದನ್ನ ಎತ್ಕೊಂಡ್ ಮೇಲೆ ಬರ್ತಾನೆ. ಅದ್ರ ಜೊತೆಗೆ ಒಂದು ವಾಚ್ ಕೂಡ ಬಂದಿರುತ್ತೆ. ಅದ್ ಹೆಂಗ್ ಬಂತು ಅಂತ ಅವನಿಗೆ ಗೊತ್ತಿಲ್ಲ. ಅದನ್ನಂಗೆ ವ್ಯತ್ಯಾಸವಾಗಿ ನೋಡ್ತಾ ಇರ್ತಾನೆ. ಇದಾದ್ಮೇಲೆ ಒಂದ್ ಸ್ವಲ್ಪ ದಿನಕ್ಕೆ ತೋರಿಸ್ತಾರೆ ಜೂನೋ ಅವ್ರ ಅಪ್ಪಗೆ ಟ್ರಾನ್ಸ್ಫರ್ ಆಗಿರೋದ್ರಿಂದ ಜೂನೋ ಅವರು ಫ್ಯಾಮಿಲಿ ಸಮೇತ ಇಲ್ಲಿಂದ ಹೋಗ್ತಾ ಇರ್ತಾರೆ. ಲಿನ್ಗೆ ಇದನ್ನ ಎತ್ಕೊಳಕ್ಕೆ ಆಗ್ತಾ ಇಲ್ಲ. ಜೂನೋ ಹೋಗ್ತಿದ್ದಾಳೆ ಅಂತ ತುಂಬಾನೇ ಬೇಜಾರಾಗ್ತಾನೆ. ಕಾರಿಂದನೇ ತುಂಬಾ ದೂರ ಓಡೋಗ್ತಾನೆ ಪಾಪ. ಆದ್ರೂ ಕಾರ್ ನಿಂತಿಲ್ಲ. ಇವ್ನ್ ತುಂಬಾನೇ ಬೇಜಾರಾಗ್ಬಿಡುತ್ತೆ. ಅದಾದ್ಮೇಲೆ ಸುಮಾರು ವರ್ಷಗಳ ನಂತರ ತೋರಿಸ್ತಾರೆ. ಇದೋ ಈ ಸ್ಟೇಜ್ ಮೇಲೆ ಡ್ಯಾನ್ಸ್ ಆಡ್ತಿದ್ದಾಳಲ್ಲ ಇವಳೆ ಜೂನಾ. ಈಗ ಪರ್ಫಾರ್ಮೆನ್ಸ್ ಎಲ್ಲ ಮುಗಿಸಿದ್ಮೇಲೆ ಅಲ್ಲಿರೋರೆಲ್ಲ ಅವಳಿಗೆ ಕಂಗ್ರಾಚುಲೇಷನ್ಸ್ ಹೇಳ್ತಾರೆ. ಯಾಕಂದ್ರೆ ಅವಳಿಗೆ ಹತ್ರದಲ್ಲೇ ಮದ್ವೆ ಬೇರೆ ನಡೀತಾ ಇದೆ. ಮದ್ವೆ ಮುಗಿಸಿದ್ಮೇಲೆ ಅಮೆರಿಕಾಗ್ ಹೋಗಿ ಸೆಟ್ಲ್ ಆಗೋ ತರ ಎಲ್ಲ ಮಾತಾಡ್ಕೊಂತಾ ಇರ್ತಾರೆ. ಈಗ ಹಂಗೆ ಜೂನಾ ಒಂದು ಬಸ್ ಸ್ಟ್ಯಾಂಡ್ ಅಲ್ಲಿ ನಿಂತಿರ್ತಾಳೆ. ಸಖತ್ ಮಳೆ ಬರ್ತಾ ಇರುತ್ತೆ. ಹೆಂಗಪ್ಪ ಹೋಗೋದು ಅನ್ನೋ ಟೈಮ್ ಅಲ್ಲಿ ಅಲ್ಲಿಗೆ ಒಬ್ರು ವಯಸ್ಸಾದವ್ರು ಬರ್ತಾರೆ. ಬಂದವರು ತಗೊಂಬ ಛತ್ರಿ ಅಂತ ಕೊಟ್ಟಾಗ ಅವಳು ತಗೊಂತಾಳೆ. ತುಂಬಾ ಥ್ಯಾಂಕ್ಸ್ ತಾತ, ನಾನು ಆದಷ್ಟು ಬೇಗ ಇದನ್ನ ಕೊಟ್ಬಿಡ್ತೀನಿ. ನಿಮ್ ಹೆಸರೇನು ಅಂತ ಕೇಳಿದಾಗ ಅವ್ರು ಕೂಡ ನನ್ನ ಹೆಸರು ಲಿನ್ ಅಂತ ಹೇಳ್ತಾರೆ. ಈ ಹೆಸರೆಲ್ಲೋ ಕೇಳ್ದಂಗಿದೆಲ್ಲ ಅಂತ ಫೀಲ್ ಆಗ್ತಾಳೆ. ಸರಿ ಆಯ್ತು ತಾತ ಅಂತ ಹೇಳಿದವಳು ಅವ್ರು ಕೂಡ ಅಲ್ಲಿಂದ ಹೋಗ್ತಾರೆ. ಸ್ವಲ್ಪ ಹೊತ್ತಲ್ಲಿ ಡಮಾಲ್ ಅಂತ ಸೌಂಡ್. ಏನಂತ ನೋಡಿದ್ರೆ ಪಾಪ ಲಿನ್ನೆ ತಲೆ ಸುತ್ತಿ ಕೆರಡೆ ಬಿದ್ಬಿಟ್ಟಿರ್ತಾರೆ. ಇವಳೆ ಕರ್ಕೊಂಡೋಗಿ ಹಾಸ್ಪಿಟಲ್ ಅಲ್ಲಿ ಸೇರ್ಸೋದು. ಅಲ್ಲಿರೋ ನರ್ಸು ಅವ್ರ ಡೀಟೇಲ್ಸ್ ಎಲ್ಲ ತಗೊಂಡಾಗ ಅವ್ರಿಗೆ ಫ್ಯಾಮಿಲಿ ಅಂತ ಯಾರು ಇಲ್ಲ ಅಂತ ಗೊತ್ತಾಗುತ್ತೆ. ಒಂದು ಐಡಿ ಕಾರ್ಡ್ ಮಾತ್ರ ಇರುತ್ತೆ. ಅದನ್ನ ನಮ್ ಹೀರೋಯಿನ್ ಕೈಲಿ ಕೊಟ್ಬಿಟ್ಟು ಸ್ವಲ್ಪ ಇವ್ರ ಮನೆಗೆ ಹೋಗಿ ಅವ್ರ ಏನ್ ಮೆಡಿಸಿನ್ ಯೂಸ್ ಮಾಡ್ತಿದಾರೆ ಅಂತ ಸ್ವಲ್ಪ ಹೇಳ್ತೀರಾ, ಅದನ್ನ ನಮ್ಗೆ ಯೂಸ್ಫುಲ್ ಆಗುತ್ತೆ ಅಂದ ತಕ್ಷಣ ಅವಳ ಐಡಿ ಕಾರ್ಡ್ ನ ತಗೊಂಡು ಅಲ್ಲಿರೋ ಅಡ್ರೆಸ್ ಗೆ ಬಂದ್ ನೋಡಿದ್ರೆ ಮನೆನೇ ಫುಲ್ ಆಗಿ ಚಲಾಬಿಲಿ ಆಗಿರುತ್ತೆ. ಹಂಗೆ ಸುತ್ತಮುತ್ತ ನೋಡ್ಬೇಕಾದ್ರೆ ಒಂದು ಡೈರಿ ಇರುತ್ತೆ. ಅದು ಲಿನ್ನೆ ಬರ್ದಿರೋದು. ಈಗ ಡೈರಿನ ಓದಕ್ಕೆ ಸ್ಟಾರ್ಟ್ ಮಾಡ್ತಾಳೆ. ಅದ್ರಲ್ಲಿ ಸ್ಟಾರ್ಟಿಂಗ್ ಇಂದ ಏನಾಯ್ತು ಅಂತ ಬರೆದ ಮೇಲೆ ನಾನು ಅವಳನ್ನ ಮತ್ತೆ 17 ವಯಸ್ಸಲ್ಲೇ ನೋಡಿದ್ದು ಅಂತ ಮತ್ತೆ ಕತೆ ಸ್ಟಾರ್ಟ್ ಆಗುತ್ತೆ. ಅದ್ ನಂಗೆ ಫ್ಲಾಶ್ ಬ್ಯಾಕ್ ನ ತೋರಿಸ್ತಾರೆ. ಇದೋ ಮರದ ಮೇಲೆ ಮಲಗಿದಾನಲ್ಲ ಇವನೇ ಲಿನ್ನು. ಅಲ್ಲಿ ಮಲ್ಕೊಂಡ್ ಕೂಡ ಅವ್ನು ಇನ್ನು ಜೂನನ್ನ ಮರ್ತಿಲ್ವೇನೋ ಅವಳ ಬಗ್ಗೆನೇ ಯೋಚನೆ ಮಾಡ್ತಾ ಇರ್ತಾನೆ. ನನ್ ಏಂಜಲ್ ಹೆಂಗಿದ್ದಾಳೆ, ಯಾವಾಗ ಬರ್ತಾಳೆ, ನಾನು ಯಾವಾಗ ಅವಳನ್ನ ನೋಡ್ತೀನಿ ಅಂತಾನೆ ಯೋಚನೆ ಮಾಡ್ಕೊಂಡ್ ಮಲ್ಗಿರ್ತಾನೆ. ಈಗ ಹಂಗೆ ಸ್ಕೂಲ್ ಕಡೆ ತೋರಿಸ್ತಾರೆ. ಯೂಶುವಲ್ ಆಗಿ ಸ್ಕೂಲ್ ಅಂದ್ರೆ ಹೆಂಗಿರುತ್ತೆ, ಈ ಗಂಡ್ ಮಕ್ಳೆಲ್ಲ ಸೇರಿದ್ರೆ ಯಾವ ತರ ತಲಹರಟೆ ಮಾಡ್ತಾರೆ, ಟೀಚರ್ಸ್ ಎಲ್ಲ ಅವ್ರನ್ನ ಓಡಿಸ್ಕೊಂಡ್ ಹೋಗ್ತಾರಲ್ಲ, ಅದೇ ತರ ಒಂದು ಘಟನೆನೆ ಇಲ್ಲೂ ನಡೀತಾ ಇರುತ್ತೆ. ಇವರೆಲ್ಲ ಏನೋ ತಲಹರಟೆ ಮಾಡಿರ್ತಾರೆ. ಟೀಚರ್ಸ್ ಎಲ್ಲ ಓಡಿಸ್ಕೊಂಡ್ ಬರ್ತಾ ಇದ್ರೆ ಇವರು ಎದ್ದು ಬಿದ್ದು ಓಡೋದವರು ಒಂದು ಡ್ಯಾನ್ಸ್ ಕ್ಲಾಸ್ ಮುಂದೆ ನಿಂತ್ಕೊಳ್ತಾರೆ. ಅಲ್ಲಿ ಒಳಗಡೆ ಒಂದು ಹುಡುಗಿ ಸೂಪರ್ ಆಗಿ ಡ್ಯಾನ್ಸ್ ಆಡ್ತಾ ಇರ್ತಾಳೆ. ಇವನು ಹೊರಗಡೆಯಿಂದ ನೋಡಿದ ತಕ್ಷಣ ಕಂಡಿಡಿದ್ ಬಿಟ್ಟ ಅದು ಜೂನಾನೇ ಅಂತ. ಯಾಕಂದ್ರೆ ಚಿಕ್ಕ ವಯಸ್ಸಲ್ಲಿ ಇವ್ನ್ ಬೇಜಾರಾಗಿರ್ಬೇಕಾದ್ರೆ ಇವ್ನ ಮುಂದೆ ಡ್ಯಾನ್ಸ್ ಆಡಿರ್ತಾಳಲ್ಲ, ಆ ಸೀನ್ ಎಲ್ಲ ಹಂಗೆ ಅವ್ನ್ ಕಣ್ ಮುಂದೆ ಬಂದ್ ಹೋಗುತ್ತೆ. ಅವಳನ್ನ ನೋಡಿದ ತಕ್ಷಣ ಕನ್ಫರ್ಮ್ ಮಾಡ್ಬಿಟ್ಟ ಅದು ಜೂನಾನೇ ಅಂತ. ಸಖತ್ ಖುಷಿ ಆಗ್ಬಿಡ್ತಾನೆ. ಜೂನಾ ಅಂತಂಗೆ ಡೋರ್ ತಕೊಂಡ್ ಒಳಗಡೆ ಹೋಗಿ ಬೀಳ್ತಾನೆ. ನೋಡಿ ಅವಳು ಹಂಗೆ ನೋಡ್ತಾಳೆ. ಆದ್ರೆ ಯಾವನೋ ಇವನು ಅಂದ್ಬಿಟ್ಟು ಒಳ್ಳೆ ಬಿದಿ ನಾಯಿ ನೋಡೋ ತರ ನೋಡ್ತಾಳ. ಅವ್ನ ಕೈಲಿ ಎತ್ಕೊಳಕ್ಕೆ ಆಗ್ತಾ ಇಲ್ಲ. ಅವಳ ಹಿಂದ್ಗಡೆನೆ ಓಡೋಗ್ತಾನೆ. ಈ ಜೂನಾ ನನ್ನ ಮರ್ತೋಗ್ಬಿಟ್ಟ, ನಾನೇ ಇಲ್ಲಿನ್ನು ಅಂತ ಹೇಳಿ ಅವ್ನ್ ಮುಂದ್ಗಡೆ ಕೋತಿ ಚೆಸ್ಟ್ ಎಲ್ಲ ಮಾಡ್ತಾ ಇದ್ರೆ ಅವಳಂಗೆ ನೋಡ್ತಾಳೆ. ಇವ್ನ್ಗೆ ಏನಾದ್ರು ತಲೆಯಲ್ಲಿ ಏನಾದ್ರು ಪ್ರಾಬ್ಲಮ್ ಯಾವನ್ ಇವನು ಅಂತ. ಅದಾದ್ಮೇಲೆ ಇವ್ನ್ಗೆ ಅರ್ಥ ಆಗೋಯ್ತು. ಮೋಸ್ಟ್ಲಿ ನಾನ್ ಜ್ಞಾಪಕ ಬಂದಿಲ್ವೇನೋ, ಯಾಕೆ ಈ ತರ ಮಾಡ್ತಿದ್ದಾಳೆ ಅಂತ ಅಲ್ಲಿಂದ ಸ್ಟ್ರೇಟ್ ಆಗಿ ಮನೆಗೆ ಬಂದು ಏನೋ ಹುಡುಕ್ತಾ ಇರ್ತಾನೆ. ಮನೇಲಿ ಅವ್ರ ಅಪ್ಪ ಇರ್ತಾರೆ. ಅವ್ರ ಅಪ್ಪಗೆ ಇವ್ನಿಗೂ ಆಗೋದೇ ಇಲ್ವೇನೋ. ಇಲ್ಲೂ ಅಷ್ಟು ಅವ್ರ ಅಪ್ಪ ಬಂದು ಅವನು ಹೊಡಿತಾರೆ. ಇಬ್ರಿಗೂ ಮಾತುಕತೆ ನಡೀತಾ ಇರುತ್ತೆ. ಸಖತ್ ಜಗಳಾನೇ ಆಗ್ತಾ ಇರುತ್ತೆ. ಇಷ್ಟು ಜಗಳ ಆಗ್ತಿದ್ರು ಕೂಡ ಏನಪ್ಪ ಹುಡುಕ್ತಾ ಇದ್ದಾನೆ ಅಂತ ನೋಡಿದ್ರೆ ವಾಚ್ ನಾನೇ. ಚಿಕ್ಕ ವಯಸ್ಸಲ್ಲಿ ಇವ್ನಿಗೊಂದು ವಾಚ್ ಸಿಕ್ಕಿರತ್ತಲ್ಲ ನೀರಲ್ಲಿ, ಅದನ್ನೇನೆ ಕೈಗೆ ಎತ್ಕೊಂಡಂಗೆ ರೋಡಲ್ಲಿ ನಡ್ಕೊಂಡ್ ಬರ್ತಾ ಇರ್ಬೇಕಾದ್ರೆ ಹಿಂದ್ಗಡೆಯಿಂದ ಜೂನಾನು ಬರ್ತಾಳೆ. ತಕ್ಕಂತ ಒಂದ್ ಕಲ್ಲೆತ್ತಿ ಒಂದ್ ತಲೆಗೆ ಹೊಡೆದ್ಬಿಟ್ಟು ಅಲ್ಲಿಂದ ಸ್ಪೀಡ್ ಆಗಿ ಹೊಟ್ಟೋಗ್ತಾಳೆ. ಇವನು ನೋಡ್ತಾನೆ, ಯಾವಳು ಇವಳು ಈ ತರ ಹೊಡೆದ್ಬಿಟ್ಟು ಹೋಗ್ತಿದ್ದಾಳೆ, ಇವಳು ಸಖತ್ ಕಳ್ಳಿ ಅಂತ ಕಾಣಿಸುತ್ತೆ, ಎಲ್ಲ ನೆನ್ಪಿದೆ, ಆದ್ರೆ ಏನು ಗೊತ್ತಿಲ್ದಿರೋ ತರ ನಾಟಕ ಮಾಡ್ತಾಳೆ ಅಂತ ಇವನು ಸೈಕಲ್ ಎತ್ಕೊಂಡು ಅವಳನ್ನೇ ಫಾಲೋ ಮಾಡ್ಕೊಂಡು ಹೋಗ್ತಾನೆ. ಹೇಳ್ಬೇಕಂದ್ರೆ ಅವಳಿಗೆಲ್ಲ ನೆನ್ಪಿದೆ, ಜಸ್ಟ್ ಆಕ್ಟಿಂಗ್ ಮಾಡಿರ್ತಾಳೆ ಅಷ್ಟೇ. ಈಗ ಚಿಕ್ಕ ವಯಸ್ಸಲ್ಲಿ ಅವ್ರಿಬ್ರು ಹೆಂಗ್ ಪಾರ್ಕ್ ಅಲ್ಲೆಲ್ಲ ಆಟ ಆಡ್ಕೊಂಡು ಹೆಂಗ್ ಟೈಮ್ ಸ್ಪೆಂಡ್ ಮಾಡ್ತಾ ಇದ್ರು, ಈಗ ಹಂಗೆ ಇಬ್ರು ಮಾತಾಡ್ಕೊಂತಾರೆ. ಅವಳು ಹಂಗೆ ಅವಳ ಬಗ್ಗೆ ಎಲ್ಲ ಹೇಳ್ಕೊಂತಾ ಇರ್ತಾಳೆ. ಈಗ ಹಂಗೆ ಕಟ್ ಮಾಡಿ ಇವಾಗ ಪ್ರೆಸೆಂಟ್ ನ ತೋರಿಸ್ತಾರೆ. ಈಗ ಅವಳು ಡೈರಿ ಓದ್ತಾ ಇರ್ತಾಳೆ. ಅದೇ ಟೈಮಲ್ಲಿ ಒಂದು ಫಿಯಾನ್ಸೆ ಕಾಲ್ ಮಾಡ್ಬಿಟ್ಟು ಹೊರಗಡೆನೆ ಇದೀನಿ ಬಾ ಬೇಗ ಅಂತ ಕರೆದಾಗ ಇವಳು ಕಾರಲ್ಲಿ ಹೋಗ್ಬೇಕಾದ್ರೆ ಫಿಯಾನ್ಸೆ ಕೇಳ್ತಾನೆ, ಏನು ಕೈಯಲ್ಲಿ ರಿಂಗ್ ಇಲ್ಲ, ಟೈಟ್ ಆಗಿತ್ತ ಅಥವಾ ನೀನೇ ತೆಗೆದ್ಬಿಟ್ಟ ಅಂದಾಗ ಅವಳು ಅಂತೇಳೆ, ಇಲ್ಲ ಡ್ಯಾನ್ಸ್ ಎಲ್ಲ ಮಾಡುವಾಗ ನನ್ ರಿಂಗ್ ಏನು ಹಾಕಲ್ಲ ಅಂತ. ಇವರಿಬ್ರು ಮಾತಾಡ್ಕೊಳ್ಳೋದು ನೋಡಿದ್ರೆ
ಗೊತ್ತಾಗುತ್ತೆ ಜೂನಾಗೆ ಅವನಂದ್ರೆ ಇಷ್ಟ ಇಲ್ಲ ಅಂತ. ಆಮೇಲೆ ಜೂನಾ ಕೂಡ ಡೈರಿ ಬಗ್ಗೆ ಹೇಳ್ತಾಳೆ. ಇತರ ಲಿನ್ನನ್ ಅವ್ರ ಮನೆಗೆ ಹೋಗಿದ್ದೆ, ಅವ್ರ ಮನೇಲಿ ಡೈರಿ ಸಿಕ್ತು, ಇದ್ರಲ್ಲಿ ನನ್ನ ಹೆಸರು ಮೇಲೆ ಡೈರಿ ಎಲ್ಲ ಇದೆ ಅನ್ನೋ ಟೈಮಲ್ಲೇ ಅವ್ನಿಗೇನೋ ಒಂದು ಫೋನ್ ಕಾಲ್ ಬರುತ್ತೆ. ಇವಳು ಮಾತಾಡೋದು ಕೂಡ ಅವ್ನು ಕೇಳಿಸ್ಕೊಳ್ಳೋದಿಲ್ಲ. ಫೋನ್ ಅಟೆಂಡ್ ಮಾಡಿ ಅವ್ನು ಮಾತಾಡ್ತಿರೋದನ್ನ ನೋಡ್ಬಿಟ್ಟು ಇವಳಿಗೆ ಅರ್ಥ ಆಗೋಯ್ತು ಇದ್ರ ಬಗ್ಗೆ ಇವನ ಹತ್ರ ಹೇಳಿದ್ರೆ ಕೂಡ ವೇಸ್ಟ್ ಅಂತ ಮತ್ತೆ ಡೈರಿನ ಓದಕ್ಕೆ ಸ್ಟಾರ್ಟ್ ಮಾಡ್ತಾಳೆ. ಹಂಗೆ ಫ್ಲಾಶ್ ಬ್ಯಾಕ್ ನ ತೋರಿಸ್ತಾರೆ. ಇವತ್ತು ಲಿನ್ದು ಬರ್ಡೇ ಅಂತ ಕಾಣಿಸುತ್ತೆ. ಇಬ್ರು ಹಂಗೆ ರೋಡ್ ಸೈಡ್ ನಿಂತಿರ್ತಾರೆ, ಯಾಕಂದ್ರೆ ಫುಲ್ ಜೋರಾಗಿ ಮಳೆ ಬರ್ತಾ ಇರುತ್ತೆ. ಅವಳು ಕೂಡ ಲಿನ್ಗೆ ಒಂದು ಗಿಫ್ಟ್ ನ ಕೊಟ್ಬಿಟ್ಟು ಇದನ್ನ ಇಲ್ಲಿ ಓಪನ್ ಮಾಡ್ಬೇಡ, ಮನೆಗೆ ಹೋಗಿ ಓಪನ್ ಮಾಡು ಅಂತ ಹೇಳ್ತಾಳೆ. ಅವನು ಗಿಫ್ಟ್ ಇಸ್ಕೊಳ್ಳೋ ಟೈಮಲ್ಲೇ ಜೂನ್ ಹಂಗೆ ಕಣ್ಮುಚ್ಕೊಂಡು ಹಂಗೆ ಸ್ಮೈಲಿಂಗ್ ಫೇಸ್ ಅಲ್ಲಿ ಲಿನ್ ಮುಖ ಹತ್ರ ಇಟ್ಕೊಂಡಿರ್ತಾಳೆ ಮುಖನ. ಇವ್ನ್ಗೆ ಏನ್ ಅನ್ನಿಸ್ತು ಅಂತ ಗೊತ್ತಿಲ್ಲ, ಮೋಸ್ಟ್ಲಿ ಕಿಸ್ಸೇ ಕೇಳ್ತಿದ್ದಾಳೆ ಏನೋ ಅಂತ ಇವ್ನ ಹಂಗೆ ಕಿಸ್ ಮಾಡಕ್ ಹತ್ರ ಹೋಗ್ತಾನೆ. ನೋಡಿ ಆ ಟೈಮಲ್ಲಿ ಅವಳು ಆಹಾ ಏನ್ ಸ್ಮೆಲ್, ಸಖತ್ ಸ್ವೀಟ್ ಆಗಿದೆ, ಸಖತ್ ಹಾಟ್ ಆಗಿದೆ ಅಂತ ಹೇಳ್ತಾ ಇದ್ರೆ ಇವ್ನ್ಗೆ ನಂಬಾಯ ಅಷ್ಟು ಸ್ಮೆಲ್ ಬರ್ತಾ ಇದೆ ಅಂತ ಯೋಚನೆ ಮಾಡ್ತಾನೆ. ಆದ್ರೆ ಅಷ್ಟ್ರೊಳ್ ಟಕ್ ಅಂತ ಕಂಡ್ಬಿಟ್ಟವಳು ಇಲ್ಲೆಲ್ಲೋ ಪಕ್ಕದಲ್ಲಿ ಚಿಕನ್ ಮಟನ್ ಫಿಶ್ ಅಂತೆಲ್ಲ ಸ್ಮೆಲ್ ಬರ್ತಾ ಇದೆ ಅಂದಿದ ತಕ್ಷಣ ಇವ್ನ್ಗೆ ಅರ್ಥ ಆಗೋಯ್ತು. ಅಯ್ಯೋ ನಿನ್ನ ಹಂಗಾದ್ರೆ ಇಷ್ಟೊತ್ತು ನಾನೇನಲ್ವಾ ನೀನ್ ಅಂದಿದ್ದು, ನಾನ್ ಕೂಡ ತುಂಬಾ ಆಸೆ ಪಟ್ನಲ್ವೇ ಅಂತ ಯೋಚನೆ ಮಾಡ್ತಾನೆ. ಹಂಗೆ ನೋಡ್ತಾ ಇರ್ಬೇಕಾದ್ರೆ ಅವಳಂತಾಳೆ ಸರಿ ಸರಿ ಅದನ್ನೆಲ್ಲ ಈಗ ನಾನ್ ತಿನ್ನಕ್ಕಾಗಲ್ಲ, ಸರಿ ಏನ್ ನಿನ್ ಬರ್ಡೇ ಟ್ರೀಟ್ ಅಂದಿದ ತಕ್ಷಣ ಇವ್ನ್ ಮನ್ಸಲ್ಲೇ ಬೈಕು ಅಂತ ನಾವು ಕಣೆ ಇವಾಗ ಅದೊಂದೇ ಮುಖ್ಯ ಅಂತ. ಅದೇ ಟೈಮಲ್ಲಿ ಪಕ್ಕದಲ್ಲಿ ಯಾರೋ ಒಬ್ರು ಸೈಕಲ್ ಹೋಗೋರು ಫೋನ್ ಅಲ್ಲಿ ಹಾಡ್ನ ಹಾಕೊಂಡು ಹೋಗ್ತಾರೆ. ಇವಳಿಗೆ ಹಾಡ್ ಕೇಳಿದ್ರೆ ಸಾಕಲ್ವಾ, ಸಕ್ಕದಾಗ ಡ್ಯಾನ್ಸ್ ಮಾಡಕ್ಕೆ ಸ್ಟಾರ್ಟ್ ಮಾಡ್ಬಿಡ್ತಾಳೆ. ಆತರ ಮಳೆ ಹೊಡಿತಾ ಇದ್ರೆ ಕೂಡ ಹೋಗಿ ಸಕ್ಕದಾಗ ಡ್ಯಾನ್ಸ್ ಆಡ್ತಾ ಇರ್ತಾಳೆ. ಇವನು ಅಷ್ಟೇ ಜಾಯ್ನ್ ನೋಡ್ಕೊಂಡ ಈಗ ಇಬ್ರು ಮೈ ಮರ್ತು ಸಕ್ಕದಾಗ ಎಂಜಾಯ್ ಮಾಡ್ತಾ ಇರ್ತಾರೆ. ಈಗ ಹಂಗೆ ನೈಟ್ ಆಗಿರುತ್ತೆ. ಅವಳು ನಂಗೆ ಮನೆ ಹತ್ರ ಡ್ರಾಪ್ ಮಾಡ್ಬಿಟ್ಟು ಅವನು ಬಾಯ್ ಅಂತ ಹೇಳ್ತಾನೆ. ಆದ್ರೆ ಯೋಚನೆ ಮಾಡ್ತಾನೆ ಏನಾದ್ರೂ ಆಗ್ಲಿ ಇವತ್ತು ಲವ್ ಯು ಅಂತ ಹೇಳ್ಬಿಡ್ಬೇಕು ಅಂತ. ಆದ್ರೆ ಎಷ್ಟೋ ಧೈರ್ಯ ತರ್ಸ್ಕೊಳಕ್ಕೆ ಟ್ರೈ ಮಾಡ್ತಾನೆ, ಅದ್ರ ಧೈರ್ಯ ಬರ್ತಾ ಇಲ್ಲ. ಸರಿ ಸರಿ ಇನ್ನೊಂದಿನ ಹೇಳ್ಕೊಳ್ಳೋಣ ಅಂತ ಬೈ ಜನ ಅಂತ ಹೇಳ್ಬಿಟ್ಟು ಅಲ್ಲಿಂದ ಓಡೋಗ್ತಾನೆ. ಅದೇ ಸ್ವಲ್ಪ ದೂರ ಹೋದ್ಮೇಲೆ ಏನಾಯ್ತು ಅಂತ ಗೊತ್ತಿಲ್ಲ, ಹೆಂಗಾದ್ರೂ ಹೇಳೇ ಬಿಡ್ಬೇಕು ಅಂತ ಹೇಳಿ ಮತ್ತೆ ತಿರ್ಕೊಂಡು ಓಡ್ ಬರ್ತಾ ಇರ್ಬೇಕಾದ್ರೆ ಆ ಕಡೆ ಜೂನ ಕೂಡ ಹಂಗೆ ಅವ್ರ ಮನೆಗೆ ರಿಟರ್ನ್ ಆಗ್ತಾ ಇರ್ತಾಳಲ್ವಾ. ಆದ್ರೆ ಕಣ್ ಹಾರ್ಸೋ ಟೈಮಲ್ಲೇ ಒಂದು ಕಾರ್ ಬಂದು ಪಾಪ ಅವಳಿಗೆ ಗುದ್ಬಿಟ್ಟೆ ಹೊಟ್ಟೋಗುತ್ತೆ. ಅವಳಿಗೆ ಆಕ್ಸಿಡೆಂಟ್ ಆಗೋಯ್ತು. ಇವ್ನಿಗಂತೂ ಇದನ್ನ ನೋಡಿದ್ಮೇಲೆ ಪ್ರಾಣನೇ ಇಲ್ಲ. ಅವಳು ನಂಗೆ ಎತ್ಕೊಂಡು ಹಾಸ್ಪಿಟಲ್ಗೆ ಓಡೋಗ್ತಾನೆ. ಅವ್ರು ಆಪರೇಷನ್ ಥಿಯೇಟರ್ ಒಳಗಡೆ ಕರ್ಕೊಂಡು ಹೋಗ್ತಾರೆ. ಇವ್ನು ಹೊರಗಡೆ ವೇಟ್ ಮಾಡ್ತಾ ಇರ್ತಾನೆ. ಇವನಂತೂ ಪಾಪ ಪ್ರಾಣನ್ ಕೈಯಲ್ಲಿ ಇಟ್ಕೊಂಡು ಜೂನ ಬಗ್ಗೆನೇ ಯೋಚನೆ ಮಾಡ್ಕೊಂಡು ತುಂಬಾನೇ ಫೀಲ್ ಮಾಡ್ತಾ ಇರ್ತಾನೆ. ಆ ಟೈಮಲ್ಲಿ ಅವ್ಳು ಕೊಟ್ಟಿರೋ ಗಿಫ್ಟ್ ಇವ್ನಿಗೆ ಜ್ಞಾಪಕ ಬರುತ್ತೆ. ಅದನ್ನ ಓಪನ್ ಮಾಡಿ ನೋಡಿದ್ರೆ ಚಿಕ್ಕ ವಯಸ್ಸಲ್ಲಿ ನೀರಿಂದ ಎತ್ತಿರ್ತಾರಲ್ಲ ಒಂದು ವಾಚು, ಅದು ಅವಳ ಹತ್ರನೇ ಇದ್ದಿತ್ತು ಅಂತ ಕಾಣಿಸುತ್ತೆ. ಅದನ್ನೆಲ್ಲ ಪೂರ್ತಿ ನೀಟಾಗಿ ರೆಡಿ ಮಾಡಿ ಅದನ್ನೇ ಗಿಫ್ಟ್ ಆಗಿ ಕೊಟ್ಟಿರ್ತಾಳೆ. ಈಗ ಅದನ್ನ ಎತ್ಕೊಂಡು ಜೂನ ನೆನ್ಸ್ಕೊಂಡು ತುಂಬಾನೇ ಫೀಲ್ ಮಾಡಿ ಅಳ್ತಾ ಇರ್ಬೇಕಾದ್ರೆ ಆ ವಾಚ್ ಹಂಗೆ ಲೈಟ್ ಆಗಿ ಕ್ರ್ಯಾಕ್ ಬಿಡೋ ತರ ತೋರಿಸ್ತಾರೆ. ಅದಾದ್ಮೇಲೆ ಏನಾಯ್ತು ಅಂತ ತೋರಿಸಿಲ್ಲ. ಸ್ವಲ್ಪ ಹೊತ್ತಲ್ಲಿ ಅವನು ಹಾಸ್ಪಿಟಲ್ ಇಂದ ಕಣ್ ಬಿಡೋ ತರ ತೋರಿಸ್ತಾರೆ. ಅದೇ ಸತಿ ಅವ್ನಿಗೆ ಕೂದಲೆಲ್ಲ ಬೆಳೆದ್ ಬಿಟ್ಟಿರುತ್ತೆ, ದಾಡಿ ಎಲ್ಲ ಬಂದ್ಬಿಟ್ಟಿರುತ್ತೆ. ಅಲ್ಲಿಂದ ಇದ್ದು ಅಯ್ಯೋ ಜೂನಾಗ್ ಏನಾಯ್ತು ಏನೋ ಅಂತ ವಾರ್ಡಲ್ಗಡೆ ಹೋಗ್ಬಿಟ್ಟು ಅಲ್ಲಿ ಮಲ್ಗಿರೋ ಒಂದು ಪೇಷಂಟ್ ನ ಜೂನಾ ನಿನ್ಗೆ ಏನಾಯ್ತು ಅಂತ ಹೇಳಿ ಕತ್ತಲೆ ಹಿಡ್ಕೊಂಡು ಮಾತಾಡೋದ್ ನೋಡ್ಬಿಟ್ಟು ಆ ಪೇಷಂಟ್ ಭಯ ಪಟ್ಬಿಡ್ತಾನೆ. ಅಯ್ಯೋ ಸಿಸ್ಟರ್ ಇದೇನಿದು ಮೆಂಟಲ್ ಎಲ್ಲ ಒಳಗಡೆ ಬಿಟ್ಟಿದ್ರ, ಫಸ್ಟ್ ನಾವು ಓಡಿಸಿ ಅಂದಿದ ತಕ್ಷಣ ಅವ್ರು ಕೂಡ ಅವನನ್ನ ಅಲ್ಲಿಂದ ಹೊರಗಡೆ ಓಡಿಸ್ಬಿಡ್ತಾರೆ. ಅವ್ನಿಗೇನ್ ಅರ್ಥ ಆಗ್ತಿಲ್ಲ ಏನ್ ನಡೀತಾ ಇದೆ ಅಂತ. ಹಂಗೆ ಒಬ್ನೇ ರೋಡ್ ಅಲ್ಲಿ ಗುಣಕೊಂಡು ಹೋಗ್ತಾ ಇರ್ತಾನೆ, ಏನ್ ನಡೀತಾ ಇದೆ, ಯಾಕೆಲ್ಲ ಈ ತರ ಮಾಡ್ತಿದ್ದಾರೆ ಅಂತ. ಅದಾದ್ಮೇಲೆ ರೋಡಲ್ಲೇ ಜೂನನ್ನು ಕೂಡ ನೋಡ್ತಾನೆ. ಅವಳನ್ನ ನೋಡಿದ ತಕ್ಷಣ ಇವ್ನು ಹೋಗ್ಬಿಟ್ಟು ಮತ್ತೆಲ್ಲ ಎಕ್ಸ್ಪ್ಲೇನ್ ಮಾಡಕ್ಕೆ ಟ್ರೈ ಮಾಡ್ತಾ ಇದ್ದಾನೆ, ನಾನೇ ಇಲ್ಲಿ ಇನ್ನು ಅಂತೆಲ್ಲ ಹೇಳಕ್ಕೆ. ಆದ್ರೆ ಇವಳಿಗೆ ಇವ್ನ್ ಯಾರಂತಾನೆ ಈ ಸತಿ ನೆನ್ಪೇ ಇಲ್ವೇನೋ. ಇವಳು ಸಖತ್ ಭಯ ಪಟ್ಬಿಡ್ತಾಳೆ, ಯಾರು ಇವ್ನ ಹತ್ರ ಬಂದ್ ಮಾತಾಡಿಸ್ತಾ ಇದ್ದಾನೆ ಅಂತ. ಪಕ್ಕದಲ್ಲೇ ಅವ್ಳ ಕ್ಲಾಸ್ ಅಲ್ಲೇ ಓದೋ ಇನ್ನೊಂದು ಹುಡುಗ ಇರ್ತಾನೆ. ಹುಡುಗನ ನೋಡಿದ ತಕ್ಷಣ ಹುಡುಗನ್ ಸೈಕಲ್ ಹತ್ಕೊಂಡು ಹೊಟ್ಟೋಗ್ತಾಳೆ. ಇವ್ನ್ಗೇನ್ ಅರ್ಥ ಆಗ್ತಾಳೆ ಇವಳು ಯಾಕೆ ಇತರ ಭಯ ಪಟ್ಕೊಂಡು ಓಡೋಗ್ತಿದ್ದಾಳೆ ಅಂತ. ಹಂಗೆ ಯೋಚನೆ ಮಾಡ್ಕೊಂಡು ಮನೆಗೆ ಹೋದ್ರು ಟೇಬಲ್ ಮೇಲೆ ಚಿಕನ್ ಎಲ್ಲ ಇಟ್ಟಿರ್ತಾರೆ. ಹೋಗ್ಬಿಟ್ಟು ಇವ್ನ್ ಪಾಡಿಗೆ ಇವ್ನ ಎತ್ಕೊಂಡ್ ತಿಂತಾ ಇದ್ರೆ ಅವ್ರ ಅಪ್ಪನೂ ಬರ್ತಾರೆ. ಏನಪ್ಪಾ ಚೆನ್ನಾಗಿದ್ಯಾ, ತಿನ್ನು ಚೆನ್ನಾಗಿ ತಿನ್ನು ಅಂತ ಹೇಳ್ತಾ ಇದ್ರೆ ಇದೇನಿದು ಇವ್ರಿಗೆ ಮಾತ್ರ ಹೆಂಗ್ ಗೊತ್ತಾಗ್ತದೆ ಇವ್ನು ಲಿನ್ನು ಅಂತ ನೋಡಿದ್ರೆ ಸ್ವಲ್ಪ ಹೊತ್ತಲ್ಲ ಓಡಿಸಿ ಹೊಡಿತಾರೆ. ಯಾವನು ನೀನು ಕಳ್ಳನ್ ಮಗನೆ ಮನೆಯೊಳಗಡೆ ಬಂದು ಚಿಕನ್ ಎಲ್ಲ ತಿಂತಾ ಇದೀಯ ಅಂತ ಬೈದು ಅಲ್ಲಿಂದ ಓಡಿಸ್ಬಿಡ್ತಾರೆ. ಲಿನ್ಗೆ ಏನ್ ಅರ್ಥ ಆಗ್ತಿಲ್ಲಪ್ಪ, ನಾನೇ ಅಪ್ಪ ಲಿನ್ ಅಂತ ಹೇಳ್ತಿದ್ರು ಕೂಡ ಅವ್ರ ಕಿವಿಗೆ ಹಾಕೊಂತ ಇಲ್ಲ. ಅದಾದ್ಮೇಲೆ ಅಲ್ಲಿಂದ ಸ್ಟ್ರೇಟ್ ಆಗಿ ಒಂದು ಅಂಗಡಿಗೆ ಹೋಗ್ಬಿಟ್ಟು ಮಿರರ್ ನೋಡ್ಕೊಂತಾನೆ. ಈಗ್ಲೇ ಫಸ್ಟ್ ಟೈಮ್ ಅವ್ನ ಮುಖ ನೋಡ್ಕೊಂತಿದ್ದಾನೆ. ಅವ್ನಿಗೆ ಶಾಕ್ ಆಗ್ಬಿಡುತ್ತೆ, ಯಾರಿದು ಈ ತರ ಇದಾರೆ ಅಂತ ಹೇಳ್ಬಿಟ್ಟು ಭಯ ಪಟ್ಕೊಂಡು ಅಲ್ಲಿಂದ ಓಡೋಗ್ತಾನೆ. ಅವ್ನ್ಗೆ ಎಲ್ಲೋಗೋದು ಏನ್ ಮಾಡೋದು ಅಂತ ಒಂದು ಅರ್ಥ ಆಗ್ತಾ ಇಲ್ಲ. ಈಗ ಹಂಗೆ ನೈಟ್ ಆಗಿರುತ್ತೆ, ಒಬ್ನೇ ಕೂತಿರ್ತಾನೆ. ಆ ಟೈಮ್ ಅವ್ನ್ ಬ್ಯಾಗ್ ತೆಗೆದು ನೋಡಿದಾಗ ಏನೋ ಒಂದು ಪೇಪರ್ ಇರುತ್ತೆ. ಅದನ್ನ ನೋಡಿದ್ಮೇಲೆ ಏನ್ ಅನಿಸ್ತು ಅಂತ ಗೊತ್ತಿಲ್ಲ. ನೆಕ್ಸ್ಟ್ ಡೇ ಸ್ಕೂಲ್ ಹತ್ರ ಹೋಗಿರ್ತಾನೆ. ಲಿನ್ಗೆ ಇಬ್ರು ಫ್ರೆಂಡ್ಸ್ ಇರ್ತಾರಲ್ಲ, ಡುಮ್ಮಕ್ಕೊಬ್ಬ ಮತ್ತೆ ಸಣ್ಣಕ್ಕೊಬ್ಬ. ಆ ಡುಮ್ಮಕ್ಕಿರೋನ್ ಹೆಸರು ಡಾಂಗ್ ಅಂತ, ಈ ಸಣ್ಣಕ್ಕಿರೋನ್ ಹೆಸರು ಲೂಯಿಸ್ ಅಂತ. ಇಬ್ರು ಹೋಗ್ತಾ ಇದ್ರೆ ಲಿನ್ ಹಂಗೆ ಇವ್ರನ್ನೇ ಫಾಲೋ ಮಾಡ್ಕೊಂಡು ನಿಂತ್ಕೊಳ್ರೋ ಅಂತ ಹೇಳ್ತಾ ಇದ್ರೆ ಇವ್ರಿಗೆ ಸಖತ್ ಭಯ ಆಗ್ಬಿಡುತ್ತೆ. ಯಾರೋ ಇವನು ನೋಡಕೊಳ್ಳೆ ಮೆಂಟಲ್ ಇದ್ದಂಗಿದ್ದಾನೆ, ಸೈಕೋ ಇದ್ದಂಗಿದ್ದಾನೆ, ನಮ್ಮನ್ನ ಫಾಲೋ ಮಾಡ್ಕೊಂಡ್ ಬರ್ತಾ ಇದ್ದಾನೆ ಅಂತ ಇಬ್ರು ಹಂಗೆ ಭಯ ಪಟ್ಕೊಂಡೆ ಹೋಗ್ತಾರೆ. ಆದ್ರೆ ಮುಗ್ದಲ್ಲಿ ಏನು ತೋರ್ಸ್ಕೊಳ್ಳಲ್ಲ. ಸ್ವಲ್ಪ ದೂರಕ್ಕೆ ಅವ್ನ ಹಿಂದ್ಗಡೆಯಿಂದ ಓಡ್ ಬಂದು ಇಬ್ರಿಗೂ ತಲೆ ಮೇಲೆ ಒಂದು ಕೊಡ್ತಾನೆ. ಏನ್ರೋ ಇದು ಕರಿತಾ ಇದೀನಿ ಹಂಗೆ ಹೋಗ್ತಾ ಇದೀರಾ ಅಂದ್ರೆ ಅವ್ನು ಅಯ್ಯೋ ಸರ್ ಪ್ಲೀಸ್ ದಯವಿಟ್ಟು ನಮ್ಮನ್ನ ಬಿಟ್ಬಿಡಿ, ನೀವು ಹುಡುಕ್ತಾ ಇರೋರು ನಾವಲ್ಲ ಅಂತ ಹೇಳಿ ತುಂಬಾ ಕೇಳ್ಕೊಂತಾರೆ. ಅವ್ನು ನಾನೇ ಕಣೋ ಕರೆಕ್ಟ್ ಕಂಡ್ಬಿಟ್ಟು ನೋಡ್ರೋ ನಾನ್ ಲಿನ್ ಅಂತ ಹೇಳ್ತಾ ಇದ್ರೆ ಇವ್ರಿಗೆ ಏನ್ ಅರ್ಥ ಆಗ್ತಾ ಇಲ್ಲ. ಏನು ಲಿನ್ನ ಸರ್ ನೀವೆಲ್ಲಾದ್ರೂ ಹೋಗ್ಬೇಕಾ, ದಾರಿ ಏನಾದ್ರು ತಪ್ಪಿದ್ರೆ ಹೇಳಿ, ನಾವ್ ಬೇಕಂದ್ರೆ ಅಡ್ರೆಸ್ ಹೇಳ್ತೀವಿ ಅಂತ ತುಂಬಾ ಕೇಳ್ತಾರೆ. ಲಿನಿಗೆ ಏನ್ ಹೇಳಿ ಅರ್ಥ ಮಾಡ್ಸೋದು ಅಂತ ಬೇರೆ ಗೊತ್ತಾಗ್ತಾ ಇಲ್ಲ. ಅದಾದ್ಮೇಲೆ ಅವ್ನಿಗೊಂದು ಫ್ಲಾಶ್ ಆಗುತ್ತೆ. ಈ ಫ್ರೆಂಡ್ಸ್ ಅಲ್ಲೆಲ್ಲ ಸಣ್ಣ ಸೀಕ್ರೆಟ್ಸ್ ಎಲ್ಲ ಇಟ್ಕೊಂಡಿರ್ತಾರಲ್ಲ, ಅದ್ರ ಲೈನ್ ಆಗಿ ಎತ್ತಿ ಬಿಡಕ್ಕೆ ಸ್ಟಾರ್ಟ್ ಮಾಡಿದ ತಕ್ಷಣ ಇವ್ರು ನಿಧಾನಕ್ಕೆಲ್ಲ ಕೇಳಿಸ್ಕೊಳ್ತಾರೆ. ಅದ್ರಲ್ಲಿ ಡಾಂಗ್ ನ ನೋಡಿ ಹೇಳ್ತಾನೆ, ಒಬ್ಬ ನಿನ್ನ ಕ್ಲಾಸ್ ಅಲ್ಲಿ ತುಂಬಾ ಬುಲ್ಲಿ ಮಾಡ್ತಾ ಇದ್ದ ಅಂತ, ನೀನ್ ಸುಸು ಮಾಡ್ಬಿಟ್ಟು ಅದ್ ನೆತ್ಕೊಂಡೋಗ್ ಒಂದ್ ಕುಡಿಯೋ ಜ್ಯೂಸ್ ಅಲ್ಲಿ ಮಿಕ್ಸ್ ಮಾಡಿದ್ದಲ್ಲ ಅಂದಿದ ತಕ್ಷಣ ಸ್ಟಾಪ್, ಇದಕ್ ಮೇಲೆ ಏನು ಮಾತಾಬೇಡ, ನಾನ್ ನಂಬ್ತೀನಿ ಅಂತ ಹೇಳ್ತಾನೆ. ಅವಳ ಪಕ್ಕದಲ್ಲಿರೋ ಲೂಯಿಸ್ ನ ನೋಡ್ಬಿಟ್ಟು ನೀನ್ ಲೂಯಿಸ್ ತಾನೆ, ನೀನ್ ಸಖತ್ ಜೀನಿಯಸ್ ಕಣೋ, ನ್ಯೂಟನ್ಸ್ ಲಾ, ಹೋಮ್ಸ್ ಲಾ, ಶಕೀಲ ಅಂತ ಪ್ರತಿಯೊಂದು ನಿನ್ಗೆ ಕಣೋ ಗೊತ್ತಿರೋದು, ನೀನ್ ಅದನ್ನೆಲ್ಲ ಅರ್ದು ಕುಡಿದ್ಬಿಟ್ಟಿದ್ಯಾ, ನೀನ್ ಫಿಸಿಕ್ಸ್ ಅಲ್ಲಿ ಒಂದು ಮೇಧಾವಿ ಅಂತ ಎಲ್ಲಾ ವಿಷಯ ಹೇಳ್ತಾ ಇದ್ರೆ ಇವ್ರಿಗೆ ಇವಾಗ ಸ್ವಲ್ಪ ನಂಬಿಕೆ ಬರ್ತಾ ಇದೆ, ಇದೆಲ್ಲ ಇವ್ನ್ಗೆ ಹೆಂಗ್ ಗೊತ್ತಾಗ್ತಿದೆ ಅಂತ. ಅಷ್ಟೇ ಅವ್ನ ಬ್ಯಾಗ್ ಇಂದ ಒಂದ್ ಪೇಪರ್ ನ ಎತ್ಬಿಟ್ಟು ಇದ್ರ ನೀನೈತಾನೆ ನಾನು ಕೊಟ್ಟಿದ್ದು ಅಂತ ಕೊಟ್ಮೇಲೆ ಇದನ್ನೆಲ್ಲ ನೋಡಿದ್ಮೇಲೆ ಇದೆಲ್ಲ ಕೇಳಿಸ್ಕೊಂಡ್ಮೇಲೆ ಇವ್ನ್ ಹೇಳ್ತಾ ಇರೋದನ್ನ ನಮ್ದೇ ಇರಕ್ಕೂ ಆಗ್ತಾ ಇಲ್ಲ. ಅದಾದ್ಮೇಲೆ ಅವನಿರೋ ಜಾಗಕ್ಕೆ ಕರ್ಕೊಂಡ್ ಹೋಗ್ತಾನೆ. ಅಂದ್ರೆ ಪಾಪಿಗೆಲ್ಲ ಮನೆ ಬಿಟ್ಟು ಓಡಿಸ್ಬಿಟ್ಟಿದಾರಲ್ಲ ಇವ್ನನ್ನ, ಎಲ್ಲಿರೋದು ಅಂತ ಗೊತ್ತಿಲ್ಲದೆ ಯಾವ್ದೋ ಒಂದು ಹಳೆ
ಗೊಡೌನ್ ತರ ಇರುತ್ತೆ. ಈ ಹಳೆ ಜೀನ್ಸ್ ನೆಲ್ಲ ರಿಮ್ಯಾನುಫ್ಯಾಕ್ಚರ್ ಮಾಡಿ ಸೇಲ್ ಮಾಡೋ ತರ ಒಂದು ಫ್ಯಾಕ್ಟ್ರಿನೇನೋ ಅಲ್ಲೇ ಇರ್ತಾನೆ. ಇವ್ರನ್ನ ಕರ್ಕೊಂಡು ಹೋಗ್ಬಿಟ್ಟು ಅಲ್ಲಿ ಕುತ್ಕೊಂಡು ನಡೆದಿದ್ದೆಲ್ಲ ಹೇಳಿದ್ಮೇಲೆ ಲೂಯಿಸ್ ಕೇಳ್ತಾನೆ, ನೀನ್ ತರ ಚೇಂಜ್ ಆಗೋದಕ್ಕೂ ಮುಂಚೆ ನಿನ್ ಸುತ್ತಮುತ್ತ ಏನಾದ್ರು ಚೇಂಜ್ ಆಯ್ತಾ, ಏನಾದ್ರು ವ್ಯತ್ಯಾಸವಾಗಿ ನೋಡ್ದ ಅಂದಾಗ ಅವನ ಟಕ್ಕಂತ ವಾಚ್ ಎತ್ತಿ ತೋರಿಸ್ತಾನೆ. ಈ ವಾಚ್ ಯಾವಾಗೂ ಓಡ್ತಾ ಇರ್ಲಿಲ್ಲ ಕಣೋ, ಆದ್ರೆ ಜೂನ ಇದನ್ನ ರೆಡಿ ಮಾಡಿ ನನ್ ಕೈಲಿ ಕೊಟ್ಲು. ಅವಳಿಗೆ ಆಕ್ಸಿಡೆಂಟ್ ಆಗಿದೆ ಅಂತ ಗೊತ್ತಾದ್ಮೇಲೆ ಹಾಸ್ಪಿಟಲ್ ಕುತ್ಕೊಂಡು ನಾನು ಇದನ್ನ ಇಟ್ಕೊಂಡು ಅಳ್ತಾ ಇದ್ದೆ ಕಣೋ. ಅದಾದ್ಮೇಲೆ ಏನಾಯ್ತು ಅಂತ ಗೊತ್ತಿಲ್ಲ, ನಾನು ಇತರ ಚೇಂಜ್ ಆಗ್ಬಿಟ್ಟೆ ಅಂದಿದ ತಕ್ಷಣ ಲೂಯಿಸ್ ಗೇನ್ ಫ್ಲಾಶ್ ಆಯ್ತು. ಆ ವಾಚ್ ನ ತಗೊಂಡು ಓ ಮೈ ಗಾಡ್, ಹಂಗಾದ್ರೆ ಇದು ಕರೆಕ್ಟ್, ನೀನ್ ಈ ವಾಚ್ ಮೂಲಕ ಟೈಮ್ ಟ್ರಾವೆಲ್ ಮಾಡಿ ಬಂದ್ಬಿಟ್ಟಿದ್ಯಾ, ನ್ಯೂಟನ್ ಇವತ್ತು ತಪ್ಪೇಳಲ್ಲ, ನ್ಯೂಟನ್ಸ್ ಲಾ ಎಲ್ಲ ಕರೆಕ್ಟ್ ಅಂತ ಹೇಳಿ ಮಾತಾಡ್ತಾ ಇದ್ರೆ ಇವ್ರಿಗೇನ್ ಅರ್ಥ ಆಗ್ತಾ ಇಲ್ಲ, ಏನೋ ಮಾತಾಡ್ತಾ ಇದ್ದಾನೆ ಅಂತ. ಆದ್ರೆ ಲಿನ್ನಿಗೆ ಒಂದು ಮಾತ್ರ ಅರ್ಥ ಆಗ್ತಿದ್, ಟೈಮ್ ಟ್ರಾವೆಲ್ ಮಾಡಿ ಬಂದಿದ್ದಾನೆ, ಜೂನ ಇನ್ನು ಸತ್ತಿಲ್ಲ ಅಂತ. ಸಖತ್ ಸಂತೋಷ ಆಗುತ್ತೆ. ಇದ್ರ ನಾವು ಆ ತರ ನೋಡ್ಕೊಂಡು ಅವ್ನಿಗೆ ಆಗ್ತಾ ಇಲ್ಲ, ಈ ತರ ನಾನು ಅವ್ ತರ ನೋಡ್ತಾ ಇದ್ರೆ ನನ್ಗೆ ಹುಚ್ಚಿಡಿ ತರ ಆಗ್ತಿದೆ ಕಣೋ, ನಾನು ಏನಾದ್ರು ಮಾಡಿ ಚೇಂಜ್ ಮಾಡ್ರು, ನಾನು ಹೇಗಾದ್ರು ಮಾಡಿ ಕಾಪಾಡ್ರು ಅಂದಿದ ತಕ್ಷಣ ಅವ್ರಪ್ಪ ಸಲೂನ್ಗೆ ಕರ್ಕೊಂಡೋಗಿ ಅವ್ನ ಹೆಂಗೋ ಟ್ರಿಮ್ಮಿಂಗ್ ಎಲ್ಲ ಕಟಿಂಗ್ ಎಲ್ಲ ಮಾಡ್ಬಿಟ್ಟು ಸ್ವಲ್ಪ ವಯಸ್ಸಾಗದೆ ಇರೋ ತರ ಕಾಣಿಸೋ ತರ ಮಾಡ್ತಾರೆ. ಅದಾದ್ಮೇಲೆ 3 ಜನ ಇದಕ್ಕೂ ಮುಂಚೆ ಇದ್ದ ತರ ಚೆನ್ನಾಗ್ ಊರೆಲ್ಲ ಸುತ್ಕೊಂಡು ಸಖತ್ ಖುಷಿಯಾಗಿ ಎಂಜಾಯ್ ಮಾಡ್ತಾ ಇರ್ತಾರೆ. ಈಗ ಸದ್ಯಕ್ಕೆ ಲಿನ್ನಿಗಿರೋ ಖುಷಿ ಅಂತ ಹೇಳಿದ್ರೆ ಫ್ರೆಂಡ್ಸ್, ಈ 3 ಜನ ಫ್ರೆಂಡ್ಶಿಪ್ ಬಗ್ಗೆನೆ ಒಂದು ಸಾಂಗ್ ಪ್ಲೇ ಆಗ್ತಾ ಇರುತ್ತೆ. ಆ ಟೈಮಲ್ಲಿ 3 ಜನ ಯಾವ ತರ ಟೈಮ್ ಸ್ಪೆಂಡ್ ಮಾಡ್ತಾರೆ, ಯಾವ ತರ ಖುಷಿಯಾಗಿ ಎಲ್ಲ ಎಂಜಾಯ್ ಮಾಡ್ತಾರೆ ಅನ್ನೋ ತರನೇ ಈ ಸಾಂಗ್ ಓಡ್ತಾ ಇರುತ್ತೆ. ಅದೇ ಫ್ರೆಂಡ್ಗೆ ಹೆಂಗಾದ್ರು ಮಾಡಿ ಹೆಲ್ಪ್ ಮಾಡ್ಬೇಕಂದ್ರೆ ಲಿನ್ನಿಗೆ ಹೆಲ್ಪ್ ಮಾಡ್ಬೇಕು ಅಂತ ಈ ಫ್ರೆಂಡ್ಸ್ ಇಬ್ರು ಸೇರಿ ಆ ಹಳೆ ಜೀನ್ಸ್ ಎಲ್ಲ ಇತ್ತಲ್ಲ ಅದನ್ನೆಲ್ಲ ಹೆಂಗೋ ಕ್ಲೀನ್ ಮಾಡಿ ನೀಟಾಗೆಲ್ಲ ಐರನ್ ಎಲ್ಲ ಮಾಡಿ ಅದನ್ನೆಲ್ಲ ರೋಡ್ ಅಲ್ಲಿ ಹಾಕೊಂಡು ಸೇಲ್ ಮಾಡ್ತಾ ಇರ್ತಾರೆ. ಇದನ್ನ ಜೂನ ಮತ್ತು ಫ್ರೆಂಡ್ ಎಲ್ಲ ಕೂಡ ನೋಡ್ತಾರೆ. ಯಾರು ಇವನು ಹೊಸದಾಗಿದ್ದಾನೆ, ಸಖತ್ ಹ್ಯಾಂಡ್ಸಮ್ ಆಗಿದ್ದಾನೆ ಅಂತ ಮಾತಾಡ್ಕೊಳ್ತಾರೆ. ಆಕ್ಚುಲಿ ಏನಾಗಿದೆ ಅಂದ್ರೆ ಹೀರೋ ಬಂದು ಟೈಮ್ ಟ್ರಾವೆಲ್ ಮಾಡಿದಾನಲ್ವಾ, ಇವನ್ ಲೈಫ್ ಸ್ಪ್ಯಾನ್ ಅಲ್ಲಿ ಒಂದ್ ಸ್ವಲ್ಪ ಹೀರೋಯಿನ್ ಗೆ ಹೋಗಿರತ್ತೆ, ಅಂದ್ರೆ ಜೂನಾಗ್ ಹೋಗಿರತ್ತೆ. ಅದಕ್ಕೋಸ್ಕರ ಈಗ ಅವಳು ಬದುಕಿರೋದು. ಆದ್ರೆ ಈ ತರ ಟೈಮ್ ಟ್ರಾವೆಲ್ ಮಾಡಿ ಬಂದಿರೋದ್ರಿಂದ ಅವನ ನೆನಪು ಏನು ಇವಳಿಗಿರೋದಿಲ್ಲ. ಈಗ ಅವಳು ಲಿನ್ನ ನೋಡ್ತಾ ಇದ್ರೆ ಕೂಡ ಹೊಸದಾಗಿ ಅನ್ಸುತ್ತೆ. ಲಿನ್ನು ಕೂಡ ಆಗಿರೋದನ್ನೆಲ್ಲ ಏನು ಹೇಳೋದಿಲ್ಲ, ಅವ್ನು ಹಂಗೆ ಅದನ್ನ ಮೇಂಟೈನ್ ಮಾಡ್ಕೊಂತಾನೆ. ಅದಾದ್ಮೇಲೆ ಒಂದಿನ ಇವಳಿಗೆ ಒಂದು ಡ್ಯಾನ್ಸ್ ಕಾಂಪಿಟೇಷನ್ ಇದ್ದಂಗಿದೆ. ಬಸ್ಗೋಸ್ಕರ ವೇಟ್ ಮಾಡ್ತಾ ಇರ್ತಾಳೆ. ಅದು ತುಂಬಾ ಹೊತ್ತಾಗಿರುತ್ತೆ, ಬಸ್ಸೇ ಬರಲ್ಲ. ಅಯ್ಯೋ ಟೈಮ್ ಬೇರೆ ಆಗ್ತಿದೆ, ಹೆಂಗಪ್ಪ ಹೋಗೋದನ್ನೋ ಟೈಮಲ್ಲೇ ಲಿನ್ ಕೂಡ ಹಂಗೆ ಗಾಡಿಯಲ್ಲಿ ಬಂದು ನಿಲ್ತಾನೆ. ಟೈಮ್ ಆಗ್ತಿದೆ, ಬಾ ನಾನ್ ಡ್ರಾಪ್ ಮಾಡ್ತೀನಿ ಅಂದ ತಕ್ಷಣ ಅವಳು ನೀನೇನಕ್ಕೆ ಇಲ್ಲಿ ಬಂದೆ, ನಾನಿನ್ ಜೊತೆ ಬರಲ್ಲ ಅಂದಾಗ ಅವನಂತಾನೆ, ಈ ಟೈಮ್ ಆಗ್ತಿದೆ ಬಾ ನಾನು ಡ್ರಾಪ್ ಮಾಡ್ತೀನಿ, ಏನು ಪ್ರಾಬ್ಲಮ್ ಇಲ್ಲ ಅಂದಾಗ ಇವಳು ಕೂಡ ಸರಿ ಬೇರೆ ವಿಧಿ ಇಲ್ಲ ಏನ್ ಮಾಡೋದು ಅಂತ ಗಾಡಿ ಎತ್ಕೊಂತಾಳೆ. ಹಾಗೆ ಹೋಗ್ತಾ ಇರ್ಬೇಕಾದ್ರೆ ಇವಳಿಗೇನೋ ಒಂಥರ ವ್ಯತ್ಯಾಸವಾದ ಫೀಲಿಂಗು. ಅವಳು ಇವನೇ ಕೇಳ್ತಾಳೆ ಡೈರೆಕ್ಟ್ ಆಗಿ, ಹೌದು ನೀನ್ ಯಾರು, ಇಷ್ಟ ದಿನ ಎಲ್ಲಿದ್ದೆ, ನಿನ್ ಬಗ್ಗೆ ಹೇಳು ಅಂತ ಕೇಳಿದ್ರೆ ಲಿನ್ ಏನು ಹೇಳಲ್ಲ. ನಾನಾ ನೀನ್ ಲಕ್ಕಿ ಚಾಮ್ ಅಂತ ಮಾತ್ರ ಹೇಳ್ತಾನೆ ಅಷ್ಟೇ. ಇವಳಿಗೆ ಇದನ್ನ ಕೇಳಿಸ್ಕೊಂಡ್ರೆ ಲಕ್ಕಿ ಚಾಮ್ ಅನ್ನೋ ವರ್ಡ್ ಕೇಳಿಸ್ಕೊಂಡ್ರೆ ಒಂಥರ ವ್ಯತ್ಯಾಸವಾಗಿ ಅನ್ಸುತ್ತೆ. ಯಾಕಂದ್ರೆ ಚಿಕ್ಕ ವಯಸ್ಸಲ್ಲಿ ಇವ್ರಿಬ್ರು ಪಾರ್ಕ್ ಅಲ್ಲಿ ಆಟ ಆಡ್ತಾ ಇರ್ಬೇಕಾದ್ರೇನೆ ಚಿಕ್ಕ ವಯಸ್ಸಲ್ಲೇ ಲಿನ್ ಹೇಳಿರ್ತಾನೆ ನಾನಿನ್ ಲಕ್ಕಿ ಚಾಮ್ ಅಂತ. ಅದಕ್ಕೋಸ್ಕರ ಇವಳಿಗೆ ಹೊಸದಾಗ ಅನ್ಸ್ತಾ ಇರತ್ತೆ ಫೀಲಿಂಗ್, ಎಲ್ಲೋ ಕೇಳ್ದಂಗಿದ್ಯಲ್ಲ ಈ ಮಾತು ಅಂತ. ಅಷ್ಟೇ ಅಲ್ಲ ಅವನ್ನ ನೋಡ್ತಾ ಇದ್ರೆ ಕೂಡ ಎಲ್ಲೋ ನೋಡಿರ್ತಾರೋ ಒಂದು ಫೀಲ್ ಅವಾಗ ಅವಳಿಗೆ ಸ್ಟಾರ್ಟ್ ಆಗಿರುತ್ತೆ. ಅದಾದ್ಮೇಲೆ ಅವಳೆ ಅಂತಾಳೆ, ನೀನ್ ಇದೇ ತರ ಸ್ಲೋ ಆಗಿ ಹೋಗ್ತಾ ಇದ್ರೆ ನಾನು ಹೋಗಿ ಕಾಂಪಿಟೇಷನ್ ಸೇರಕ್ಕೆ ನಾಳೆ ಆಗ್ಬಿಡುತ್ತೆ. ಸೈಕಲ್ ಅವ್ರು ಕೂಡ ಬೇಗ ಹೋಗ್ತಾ ಇದಾರೆ ಅಂದಿದ ತಕ್ಷಣ ಇವ್ ನಂಗೆ ಹಿಂದ್ಗಡೆ ಹೋಗ್ತಾನೆ. ಅವಳೀಗ ಗಾಡಿ ಓಡಿಸ್ಕೊಂಡು ಹೋಗ್ತಾ ಇರೋದು. ಹೆಂಗೋ ಕಾಂಪಿಟೇಷನ್ ನಡೆಯೋ ಜಾಗಕ್ಕೆ ಹೋಗ್ತಾರೆ. ಕಾಂಪಿಟೇಷನ್ ಮುಗ್ದಿರುತ್ತೆ. ಆದ್ರೆ ಅವ್ನು ಅವಳಿಗೋಸ್ಕರನೇ ಅಲ್ಲೇ ವೇಟ್ ಮಾಡ್ಕೊಂಡಿರ್ತಾನೆ. ಕೈಲಿ ಫ್ಲವರ್ಸ್ ಎಲ್ಲ ಇಟ್ಕೊಂಡಿರ್ತಾನೆ. ಜೂನ ಕೂಡ ಹೊರಗಡೆ ಬರ್ತಾಳೆ. ನೀನ್ ಇನ್ನೂ ಹೋಗಿಲ್ವಾ, ನನ್ಗೋಸ್ಕರ ವೇಟ್ ಮಾಡ್ತಾ ಇದ್ದ ಅಂದಾಗ ಇವ್ನ ಅಂತಾನೆ, ನಿನ್ಗೋಸ್ಕರನೇ ವೇಟ್ ಮಾಡ್ತಾ ಇದ್ದೆ, ಹಿಂಗೆ ಕಾಂಪಿಟೇಷನ್ ಅಲ್ಲಿ ಸೂಪರ್ ಆಗಾಯ್ತಾ, ಸೆಲೆಕ್ಟ್ ಆಗ್ಬಿಟ್ಟ ಅಂತ ತುಂಬಾ ಖುಷಿಯಾಗಿ ಕೇಳ್ತಾನೆ. ಅವಳಂಗೆ ಸ್ಮೈಲ್ ಮಾಡ್ಕೊಂಡು ನಿಂತಿರ್ತಾಳೆ. ಇವ್ನಂತಾನೆ, ನಾನು ಅಂದೆ ತಾನೆ ನೀನ್ ಲಕ್ಕಿ ಚಾಮ್ ಅಂತ, ನಾನ್ ಬಂದಿರೋದ್ರಿಂದ ನೀನ್ ಸೆಲೆಕ್ಟ್ ಆಗಿರ್ತೀಯ ಅಂತ ಇವ್ನ್ ಬಾಡಿ ಮಾತಾಡ್ತಾ ಇದ್ರೆ ಪಕ್ಕದಲ್ಲಿ ಒಂದು ಹುಡುಗಿ ಓಡ್ ಬಂದು ಅವ್ರ ಅಪ್ಪಗೆ ಪ್ರೈಸ್ ಎಲ್ಲ ಕೊಟ್ಟು ತುಂಬಾ ಸಂತೋಷವಾಗಿ ಮಾತಾಡ್ತಾಳೆ. ಇದನ್ನ ಜೂನ್ ಹಂಗೆ ಒಂಥರ ಬೇಜಾರಾಗಿ ನೋಡೋದನ್ನ ಇವ್ನ ಗಮನಿಸ್ಬಿಡ್ತಾನೆ. ಯಾಕಂದ್ರೆ ಜೂನಾಗೆ ಅಪ್ಪ ಇಲ್ವಲ್ಲ, ಸುಳ್ಳಂಗೆ ಯೋಚನೆ ಮಾಡ್ದವಳು ಕೈಲಿರೋ ಸರ್ಟಿಫಿಕೇಟ್ ನ ಪಕ್ಕದಲ್ಲಿರೋ ಡಸ್ಟ್ ಬಿನ್ ಗೆ ಎಸ್ಬಿಟ್ಟು ಅಲ್ಲಿಂದ ಹೊರಟೋಗ್ತಾಳೆ. ಅದಾದ್ಮೇಲೆ ನೆಕ್ಸ್ಟ್ ಡೇ ಇವಳು ಸ್ಕೂಲ್ ಮುಗಿಸ್ಕೊಂಡು ಮನೆಗ್ ಬರ್ಬೇಕಾದ್ರೇನೆ ಇಲ್ಲಿ ಲಿನ್ ಬಂದು ಸ್ಕೂಲ್ ಅಲ್ಲಿರೋ ಒಂದು ಸರ್ ತರ ವೇಷ ಹಾಕೊಂಡು ಅವ್ನ ಫ್ರೆಂಡ್ಸ್ ಇಬ್ರು ಬಂದು ಕೂತಿರ್ತಾರೆ. ಅವ್ರ ಅಮ್ಮನ ಸೆರೆಗೆ ಯಾಮರಿಸ್ತಾ ಇರ್ತಾರೆ. ಇವಳಿಗೆ ಅರ್ಥ ಆಗೋಯ್ತು. ಬಂದ್ ನೋಡಿದವಳು ಏನ್ ನಡೀತಾ ಇದೆ ಅಂತ ಗೊತ್ತಿರ್ಬೇಕಾದ್ರೆ ಲಿನ್ ಹೇಳ್ತಾನೆ, ಇಲ್ಲಿ ನೋಡಿಮ್ಮ, ನಿಮ್ ಮಗಳಿಗೆ ಡ್ಯಾನ್ಸ್ ಅಲ್ಲಿ ಒಳ್ಳೆ ಫ್ಯೂಚರ್ ಇದೆ, ಆದ್ರೆ ಅವಳದ್ರಲ್ಲಿ ಇಂಟ್ರೆಸ್ಟ್ ತೋರಿಸ್ತಾ ಇಲ್ಲ. ಇಲ್ಲಿ ನೋಡಿ ಕಾಂಪಿಟೇಷನ್ ಅಲ್ಲಿ ವಿನ್ ಆಗಿದ್ದಾಳೆ. ಆ ಸರ್ಟಿಫಿಕೇಟ್ ನ ಕೂಡ ಎತ್ಕೊಂಡೋಗಿ ಡಸ್ಟ್ ಬಿನ್ ಗೆ ಹಾಕಿದ್ದಾಳೆ. ಆದ್ರೆ ಒಂದು ಕ್ಲಾಸ್ ಟೀಚರ್ ಆಗಿ ನಾನು ಇದನ್ನ ಕೇರ್ಲೆಸ್ ಆಗಿ ಬಿಡಕ್ಕಾಗಲ್ಲ. ಅವಳ ಟ್ಯಾಲೆಂಟ್ ನಾನು ಹೊರಗಡೆ ತಂದೆ ತರ್ತೀನಿ. ಅದಕ್ಕೆ ಇವಳು ಮಾಡ್ಬೇಕಾಗಿರೋದೆಲ್ಲ ಒಂದೇ, ಡ್ಯಾನ್ಸ್ ಅಲ್ಲಿ ಫೋಕಸ್ ಮಾಡ್ಬೇಕು. ಇವಳ ಹತ್ರ ಕಾಂಪಿಟೇಷನ್ಸ್ ಎಲ್ಲ ವಿನ್ ಆದ್ರೆ ನಾನ್ ಬೇಕಾಗಿದ್ರೆ ಸ್ಕೂಲ್ ಅಲ್ಲೆಲ್ಲ ಮಾತಾಡಿ ಸ್ಕಾಲರ್ಶಿಪ್ ಗೆ ಅರೇಂಜ್ ಮಾಡ್ತೀನಿ, ಅಬ್ರಾಡ್ಗೆಲ್ಲ ಹೋಗಿ ಅವಳ ಹೈಯರ್ ಸ್ಟಡೀಸ್ ನ ಮಾಡ್ಬೋದು ಅಂತ ಹೇಳ್ತಾ ಇದ್ರೆ ಇವಳಂಗೆ ನೋಡ್ತಾಳೆ. ಇವನೇನ್ ನಿಜವಾದ ಕ್ಲಾಸ್ ಟೀಚರ್ ತರನೇ ಮಾತಾಡ್ತಾ ಇದ್ದಾನೆ ಅಂತ. ಆದ್ರೆ ಇವ್ನು ಹೇಳಿದ ಫೋರ್ಸ್ ನೋಡ್ಬಿಟ್ಟು ಅವ್ರ ಅಮ್ಮನೇ ಅರ್ಧ ಫ್ಲಾಟ್ ಆಗ್ಬಿಟ್ಟಿರ್ತಾರೆ. ಮಗಳಿಗೆ ಒಳ್ಳೆ ಫ್ಯೂಚರ್ ಇದೆ ಅಂತ ಹೇಳಿದ್ರೆ ಯಾರ್ ತಾನೇ ಬೇಡ ಅಂತಾರೆ. ಅದ್ರಲ್ಲಿ ಇತರ ಗುರಾಯಿಸ್ಕೊಂಡ್ ಕೂತಿರೋದು ನೋಡ್ಬಿಟ್ಟು ಆ 3 ಜನ ಇದಕ್ ಮೇಲೆ ಇಲ್ಲಿದ್ರೆ ಇವಳ ಕೈಲಿ ನಾವು ಧರ್ಮೆಟಗಳೇ ತಿನ್ಬೇಕಾಗಿರೋದು, ಬನ್ನಿ ಹೊಟ್ಟೋಗೋಣ ಅಂತ ಅಲ್ಲಿಂದ ಹೊಟ್ಟೋಗ್ತಾರೆ. ಈಗ ಹಂಗೆ ನೈಟ್ ಆಗಿರತ್ತಲ್ವಾ ಪಾರ್ಕ್ ಅಲ್ಲಿ ಲಿನು ಮತ್ತೆ ಜೂನ ಇಬ್ರು ಮಾತಾಡ್ಕೊಂತಾ ಇರ್ತಾರೆ. ಇವ್ರು ಚಿಕ್ಕ ವಯಸ್ಸಲ್ಲಿ ಆಡ್ತಾ ಇದ್ರಲ್ಲ ಅದೇ ಪಾರ್ಕ್ ಇದು. ಲಿನ್ ಅಂತೂ ತುಂಬಾ ಸಂತೋಷವಾಗಿ ಕ್ಯಾಶುವಲ್ ಆಗಿ ಮಾತಾಡ್ತಾ ಇರ್ತಾನೆ. ಆದ್ರೆ ಜೂನ ಮನ್ಸಲ್ಲಿ ಏನೋ ಒಂದು ಕನ್ಫ್ಯೂಷನ್ ಇದ್ರೋಳು. ತುಂಬಾ ಥ್ಯಾಂಕ್ಸ್ ನನ್ಗೆ ಹೆಲ್ಪ್ ಮಾಡಿದ್ದಕ್ಕೆ. ಈ ಪಾರ್ಕ್ ನಿನ್ ಜೊತೆ ಮಾತಾಡ್ತಾ ಇದ್ರೆ ಇದನ್ನೆಲ್ಲ ನೋಡ್ತಾ ಇದ್ರೆ ನನ್ನ ಜೀವನದಲ್ಲಿ ಏನೋ ಮುಂದೆ ನಡೆದಿರೋ ತರ ನನಗೆ ಫೀಲ್ ಆಗ್ತಿದೆ ಅಂದಾಗ ಅವಳು ಅದನ್ನ ಅಷ್ಟಾಗಿ ಇದ್ ಮಾಡಕ್ ಹೋಗಲ್ಲ. ಸರಿ ಬಿಡಿ, ಏನಿದ್ರು ತುಂಬಾ ಥ್ಯಾಂಕ್ಸ್ ಅಂತ ಹೇಳ್ಬಿಟ್ಟು ಅವಳು ಕೇಳ್ತಾಳೆ, ನನಗ್ ಡ್ಯಾನ್ಸ್ ಅಂದ್ರೆ ನಿಮ್ಗೆ ಹೆಂಗ್ ಇಷ್ಟ ಅಂದಾಗ ಇವನೇ ಅಂತಾನೆ, ನಿನ್ಗೆ ಡ್ಯಾನ್ಸ್ ಅಂದ್ರೆ ತುಂಬಾ ಇಷ್ಟ ಅಂತ ನನಗೆ ಗೊತ್ತು. ಯಾಕಂದ್ರೆ ಒಬ್ರು ಮುಖ ನೋಡಿದ್ರೇನೆ ಗೊತ್ತಾಗುತ್ತೆ. ಅವ್ರು ಇಷ್ಟಪಟ್ಟು ಒಂದು ಕೆಲಸನ ಮಾಡಿದಾಗ ಅವ್ರ ಮುಖದಲ್ಲಿ ಒಂದು ಗ್ಲೋ ಕಾಣಿಸುತ್ತೆ. ಆ ಟೈಮ್ಲಿ ಅವ್ರು ಸ್ಟಾರ್ ತರ ಕಾಣಿಸ್ತಾರೆ. ನನ್ ಕಣ್ಣಿಗೆ ನೀನ್ ಸ್ಟಾರ್ ತರ ಕಾಣಿಸ್ತಾ ಇದೀಯ ಅಂದಾಗ ಅವಳ ಹಂಗೆ ಲಿನ್ನ ನೋಡಿ ಸ್ಮೈಲ್ ಮಾಡ್ತಾಳೆ. ಆಗ ಲಿನ್ ಕೂಡ ಹಂಗೆ ಯೋಚನೆ ಮಾಡಿ ನೋಡ್ತಾನೆ, ಇದುವರೆಗೂ ನಮ್ ಜೀವನದಲ್ಲಿ ನಡೆದಿದ್ದು ಇವಳಿಗೇನು ನೆನ್ಪಿಲ್ಲ ಅಲ್ಲ, ನನ್ ಬಗ್ಗೆ ಇರೋ ಯಾವ್ದೇ ಒಂದು ಮೆಮರಿ ಅವಳಿಗಿಲ್ಲ. ನಾನೀಗ ಸದ್ಯಕ್ಕೆ ಒಂದು ಸ್ಟ್ರೇಂಜರೇ ಅಲ್ವಾ, ಆದ್ರೆ ಇವಾಗಾದ್ರೂ ನನ್ನಿಂದ ಅವಳಿಗೆ ಕೆಲವೊಂದು ಮೆಮರೀಸ್ ನ ಕೊಡಕ್ಕಾಗುತ್ತೆ. ನನ್ ಬಗ್ಗೆ ಅವಳು ಸ್ವಲ್ಪ ಆದ್ರೂ ನೆನ್ಪಿಟ್ಕೊಂತಾಳೆ ಅಂತ ಯೋಚನೆ ಮಾಡ್ತಾನೆ. ಈಗ ಹಂಗೆ ಪ್ರೆಸೆಂಟ್ ನ ತೋರಿಸ್ತಾರೆ.
ಅವಳು ಇದನ್ನೆಲ್ಲ ಯೋಚನೆ ಮಾಡ್ಕೊಂಡು ಹಂಗೆ ಆಕಾಶದಲ್ಲಿರೋ ಸ್ಟಾರ್ಸ್ ಎಲ್ಲ ನೋಡ್ತಾ ಇರ್ಬೇಕಾದ್ರೆ ಅವ್ನ್ ಫಿಯಾನ್ಸೆ ಕರೀತಾನೆ, ಟೈಮ್ ಆಯ್ತು ಬಾ ಪ್ಯಾಕ್ ಮಾಡು ಅಂತ. ಅಮೆರಿಕಾಗ ಹೋಗ್ಬೇಕಲ್ವಾ, ಅದಕ್ಕೋಸ್ಕರ ಎಲ್ಲ ಪ್ಯಾಕ್ ಮಾಡ್ತಾ ಇರ್ತಾರೆ. ಆ ಟೈಮಲ್ಲಿ ಜುನಾದು ಚಿಕ್ಕ ವಯಸ್ಸದ ಸ್ಕೂಲ್ ಫೋಟೋ ಒಂದ್ ಸಿಕ್ಕುತ್ತೆ. ಇದು ನಿನ್ ಸ್ಕೂಲ್ ಫೋಟೋ ಸಿಕ್ತು, ಇದ್ರಲ್ಲಿ ನೋಡು ನೀನ್ ಹೆಂಗಿದ್ಯಾ, ಅವಾಗ ಇವಾಗ ಎಷ್ಟು ಡಿಫ್ರೆನ್ಸ್ ಇದೆ ಅಲ್ವಾ ಅಂದಾಗ ಅವಳು ಫೋಟೋ ತಗೊಂಡ್ ನೋಡ್ತಾಳೆ. ಅದ್ರಲ್ಲಿ ಡಾಂಗ್ ನ ಮತ್ತೆ ಲೂಯಿಸ್ ನ ನೋಡಿದ್ಮೇಲೆ ಇವಳಿಗೆ ಅರ್ಥ ಆಯ್ತು ಇವರೆಲ್ಲ ಲಿನ್ ಫ್ರೆಂಡ್ಸ್, ಇವರೆಲ್ಲ ನಮ್ ಕ್ಲಾಸ್ ಮೇಟ್ಸ್ ಅಂತ. ಅದಾದ್ಮೇಲೆ ಜುನಾ ಮತ್ತೊಂದ್ ಫಿಯಾನ್ಸಿ ಇಬ್ರು ಡಾಂಗ್ ನ ಲೂಯಿಸ್ ನ ಮೀಟ್ ಮಾಡಕ್ಕೆ ಅವ್ರ ಜಾಗಕ್ಕೆ ಹೋಗಿರ್ತಾರೆ. ಚಿಕ್ಕ ವಯಸ್ಸಲ್ಲಿ ಇದ್ದಿದ್ ಮುಖ ಬೇರೆ ಆದ್ರೂ ಒಬ್ರಿಗೊಬ್ರು ಕಂಡಿಡ್ಕೊಂಡ್ರು ಅಂತ ಕಾಣಿಸುತ್ತೆ. ಈಗೆಲ್ಲ ಒಳ್ಳೆ ಫ್ರೆಂಡ್ಸ್ ತರನೇ ಕುತ್ಕೊಂಡ್ ಮಾತಾಡ್ತಾ ಇರ್ಬೇಕಾದ್ರೆ ಜುನಾ ಅಂತೂ ಲಿನ್ ಬಗ್ಗೆನೆ ಕೇಳ್ತಾ ಇರ್ತಾಳೆ. ಲಿನ್ಗೆ ಏನಾಯ್ತು, ಲಿನ್ ಎಲ್ಲೋದ ಅಂತ ಹೇಳಿದ್ರೆ ಇವ್ರಿಬ್ರು ಅವ್ನ ಬಗ್ಗೆ ಏನು ಸರಿಯಾಗಿ ಆನ್ಸರೇ ಮಾಡ್ತಾ ಇಲ್ಲ, ಏನೋ ಒಂಥರ ತಿಕ್ಕಿನೇ ಮಾತಾಡ್ತಾರೆ. ಅದಾದ್ಮೇಲೆ ಅವ್ಳ ಕೂಡ ಸರಿ ಇಲ್ಲಿಂದ ಹೋಗ್ತೀನಿ ಅನ್ನೋದಕ್ಕೂ ಮುಂಚೆನೆ ಇವ್ರ ಬಗ್ಗೆ ಸೀಕ್ರೆಟ್ಸ್ ಎಲ್ಲ ಡೈರಿಯಲ್ಲಿ ಬರ್ದಿರ್ತಾನಲ್ವಾ ಲಿನ್ನು, ಅದನ್ನೆಲ್ಲ ಒಂದೊಂದಾಗಿ ಹೇಳಕ್ಕೆ ಸ್ಟಾರ್ಟ್ ಮಾಡ್ಬಿಟ್ಲು. ಇವ್ರಿಗೆ ಶಾಕ್ ಆಗುತ್ತೆ, ಇದೆಲ್ಲ ಬರೀ ಲಿನ್ಗ್ ಮಾತ್ರ ಗೊತ್ತಿತ್ತು, ಇವಳಿಗೆ ಹೆಂಗ್ ಗೊತ್ತಾಗುತ್ತೆ, ಇದನ್ನೆಲ್ಲ ಇವಳು ಹೆಂಗ್ ಹೇಳ್ತಿದ್ದಾಳೆ, ಏಯ್ ನಮ್ಮೆಲ್ಲ ನಿಂಗೆ ಏನಾದ್ರು ಕೃಷಿತ ಸ್ಕೂಲಲ್ಲಿ ನಮ್ಮನ್ನೆಲ್ಲ ನೀನ್ ಕಣ್ಗಾಣಿಸ್ತಾ ಇದ್ದ ಅಂದಾಗ ಅವಳು ಬ್ಯಾಗ್ ಇಂದ ಕೆಲವೊಂದು ಪ್ರಿಂಟ್ ಔಟ್ಸ್ ನ ತೆಗಿತಾಳೆ. ಆ ಡೈರಿನ ಇವಳು ಪ್ರಿಂಟ್ ಔಟ್ ಆಗಿ ತೆಗ್ದಿದ್ದಾಳೇನೋ ಅದನ್ನೆಲ್ಲ ಕೊಟ್ಬಿಟ್ಟು ಇದನ್ನೆಲ್ಲ ಓದಿದ್ಮೇಲೆ ನಿಮ್ಗೆ ಏನಾದ್ರು ನೆನಪು ಬಂದ್ರೆ ನನ್ಗೆ ಹೇಳಿ, ನನ್ಗೆ ಹೆಲ್ಪ್ಫುಲ್ ಆಗಿರುತ್ತೆ ಅಂತ ಅದನ್ನ ಕೊಟ್ಬಿಟ್ಟು ಅಲ್ಲಿಂದ ಜುನಾ ಮತ್ತೆ ಅವ್ರ ಫಿಯಾನ್ಸೆ ಇಬ್ರು ಅಲ್ಲಿಂದ ಹೊರಟು ಬಿಡ್ತಾರೆ. ಕಾರಲ್ಲಿ ಹೋಗ್ತಾ ಇರ್ಬೇಕಾದ್ರೆ ಫಿಯಾನ್ಸೆ ಹೇಳ್ತಾನೆ, ನಾವ್ ಆದಷ್ಟು ಬೇಗ ಇಲ್ಲಿಂದ ಹೋಗ್ಬೇಕು, ನೀನ್ ಈ ಡೈರಿ ಓದ್ದಾಗಿಂದ ನಿನ್ ಮುಖನೇ ಒಂಥರ ಚೇಂಜ್ ಆಗ್ಬಿಟ್ಟಿದೆ, ನೀನ್ ಬೇರೆ ಏನೋ ಯೋಚನೆ ಮಾಡ್ತಾ ಇದ್ಯಾ, ನಾವ್ ಫಸ್ಟ್ ಇಲ್ಲಿಂದ ಹೋಗ್ಬೇಕಂದಿದ ತಕ್ಷಣ ಇವಳ ಮುಖನೇ ಒಂಥರ ಚೇಂಜ್ ಆಗ್ಬಿಡುತ್ತೆ, ಏನೋ ಯೋಚನೆ ಮಾಡ್ತಾ ಇರ್ತಾಳೆ. ಮೋಸ್ಟ್ಲಿ ಲಿನ್ ಬಗ್ಗೆನೇ ಯೋಚನೆ ಮಾಡ್ತಿದ್ದಾಳೆ ಏನೋ ಗೊತ್ತಿಲ್ಲ. ನಾವ್ ಅದನ್ನ ಸೆಕೆಂಡ್ ಪಾರ್ಟ್ ಅಲ್ಲಿ ನೋಡೋಣ. ಸ್ವಲ್ಪ ಲೆಂತ್ ಆಗಿ ಹೋಗ್ತಾ ಇರೋದ್ರಿಂದ 2 ಪಾರ್ಟ್ ಆಗಿ ಮಾಡಿ ಅಪ್ಲೋಡ್ ಮಾಡ್ತೀನಿ. ಸೊ ಇದು ಫಸ್ಟ್ ಪಾರ್ಟ್ ಆಗಿರ್ಲಿ, ಸೆಕೆಂಡ್ ಪಾರ್ಟ್ ಕೂಡ ನಿಮ್ಗೆ ಬ್ಯಾಕ್ ಟು ಬ್ಯಾಕ್ ಬಂದ್ಬಿಡುತ್ತೆ. ಸೊ ಮಿಸ್ ಮಾಡದೆ ಅದನ್ನ ಕೂಡ ನೋಡಿ. ಸೆಕೆಂಡ್ ಪಾರ್ಟ್ ಬರೋವರೆಗೂ ಸ್ಟೇ ಟ್ಯೂನ್ಡ್ ಅಂತ ಹೇಳ್ತಾ ಥ್ಯಾಂಕ್ ಯು.